हो गया तो तुम रेड कलर बटन दबाओ। कैसा मालूम पड़ेगा हमको? तुम सामने आके पीछे से आके करो ना। रेड बटन। होने के बाद ना ದಿ ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ನ ಅಧ್ಯಕ್ಷರಾದ ಜಿ.ಎ. ಕೋಟ್ಯಾರವರು ಇಂದು ಕಾರ್ಮಿಕ ವಿಮಾ ಯೋಜನೆಯ 100 ಬೆಡ್ಡಿನ ಹಾಸಿಗೆ ಉಡುಪಿ ಡಿಸ್ಟಿಕ್ಕಿಗೆ ಮಂಜೂರಾದ ಬಗ್ಗೆ ಎಲ್ಲ ಕಾರ್ಮಿಕ ಬಂಧುಗಳಿಗೆ ಒಂದು ವಿಷಯವನ್ನು ಹೇಳುವುದಕ್ಕೆ ಉಡುಪಿಯ ಎಲ್ಲ ಕಾರ್ಮಿಕರಿಗೂ ಒಂದು ಮನವಿ ಮಾಡ್ತಾ ಇದ್ದೇವೆ. ಕಳೆದ 10 ವರ್ಷಗಳಿಂದ ದಿ ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ ಉಡುಪಿಗೆ ಒಂದು ESI ಕಾರ್ಮಿಕ ವಿಮಾ ಯೋಜನೆಯ ಅಡಿಯಲ್ಲಿ ಆಸ್ಪತ್ರೆ ಆಗಬೇಕೆಂದು ಉಪವಾಸ ಸತ್ಯಾಗ್ರಹ, ಪ್ರತಿಭಟನೆ, ಪತ್ರ ಆಂದೋಲನಗಳನ್ನು ಮಾಡಿ ನಂತರ ಕೇಂದ್ರ ಸರ್ಕಾರ ಹಾಗೂ ESI ಡಿಲ್ಲಿ ಅಲ್ಲಿಂದ 100 ಹಾಸಿಗೆಯ ಒಂದು ಆಸ್ಪತ್ರೆಯನ್ನು ಮಂಜೂರಾತು ಮಾಡಲಾಗಿದೆ. ಮಂಜೂರಾತು ಮಾಡಿದಾಗ ಅದನ್ನು 2 ವರ್ಷದಲ್ಲಿ ನಾವು ಮುಗಿಸಿ ಇಲ್ಲಿಂದ ನಾವು ಪ್ರತಿಯೊಬ್ಬ ಕಾರ್ಮಿಕರಿಗೂ ಅವರ ಔಷಧಗಳನ್ನು ಉಪಚಾರಗಳನ್ನು ಮಾಡುತ್ತೇವೆ ಅಂತ ಸಮಾಜದ ಮುಂದೆ ಹೇಳಿದ್ದಾರೆ. ನಾವು ಕಳೆದ 2 ವರ್ಷದಿಂದ ಹೆಚ್ಚಿಗೆ ಆಂದೋಲನವನ್ನು ಮಾಡುತ್ತಾ ಹೋದಾಗೆ ನಮಗೆ ಕೇವಲ ಒಂದು ಭರವಸೆಯನ್ನು ಮಾತ್ರ ಕೊಟ್ಟರು. ಫೆಬ್ರವರಿ 6ನೇ ತಾರೀಕಿಗೆ ದಿ ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ ಅಧ್ಯಕ್ಷರು ಉಪವಾಸ ಸತ್ಯಾಗ್ರಹ ಮಾಡಿದಾಗ ಅಲ್ಲಿಯ DC ಜಿಲ್ಲಾಧಿಕಾರಿ ನಮ್ಮ ಮುಂದೆ ಕೆಲವೇ ದಿನಗಳಲ್ಲಿ ESI ಹಾಸ್ಪಿಟಲ್ನ ಕೆಲಸವು ಪ್ರಾರಂಭ ಆಗಲು ಸಾಧ್ಯವಿದೆ ಎಂದು ಎಲ್ಲರ ಮುಂದೆ ಭರವಸೆಯನ್ನು ಕೊಟ್ಟರು. ನಮ್ಮ ಮೆಮೊರಂಡವನ್ನು ತೆಕ್ಕೊಂಡ್ರು. ಮೆಮೊರಂಡಮ್ ತೆಕ್ಕೊಂಡು ಇವತ್ತಿಗೆ 6 ತಿಂಗಳಾದರೂ ಅದಕ್ಕೆ ಯಾವುದೇ ಪತ್ರದ ಮೂಲಕ ನಮಗೆ ಯಾವುದೇ ಮಾಹಿತಿಯನ್ನು ಇದುವರೆಗೆ ಕೊಡಲಿಲ್ಲ. ಅದಕ್ಕಾಗಿ ಅಲ್ಲಿ ನಾವು ಸಮಾವೇಶ ಮಾಡಿದಾಗ ಇದುವರೆಗೆ ESI ಹಾಸ್ಪಿಟಲ್ನ ಬಗ್ಗೆ ಯಾವುದೇ ಮಾತುಕತೆ ಎಲ್ಲಿಯೂ ನಡೆಯಲಿಲ್ಲ ಎಂಬ ಸರ್ವೆ ರಿಪೋರ್ಟ್ಗಳು ನಮಗೆ ಬರ್ತಾ ಇದೆ. ಇದಕ್ಕೆ ಮೂಲ ಕಾರಣ ಅಲ್ಲಿಯ ರಾಜಕೀಯ ಪಕ್ಷಗಳಿರಬಹುದು, ಅಥವಾ ಅಲ್ಲಿಯ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಿರಬಹುದು, ಅಥವಾ ನಮ್ಮ ದೇಶದಲ್ಲಿ ನಡುವೆ ಭ್ರಷ್ಟಾಚಾರವೂ ಇರಬಹುದು. ಅದು ನಾವು ಯಾವುದು ಏನು ಅಂತ ಹೇಳುವ ಪರಿಸ್ಥಿತಿಯಲ್ಲಿಲ್ಲ. ಆದರೆ ನಾವು ಎಲ್ಲ ಕಾರ್ಮಿಕ ಬಂಧುಗಳಾದ ಉಡುಪಿಯ ESI ಕಾಂಟ್ರಿಬ್ಯೂಟರು ಹಾಗೂ ಅವರ ಕುಟುಂಬಕ್ಕೆ ನಮ್ಮ ಒಂದು ವಿನಂತಿ ಏನೆಂದರೆ, ದಿ ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ 9ನೇ ತಾರೀಕು ಮೇ 8 ಗಂಟೆಗೆ ಸರಿಯಾಗಿ DC ಆಫೀಸಿನ ಮುಂದೆ ಒಂದು ದೊಡ್ಡ ಉಪವಾಸ ಸತ್ಯಾಗ್ರಹವನ್ನು ಮಾಡುವುದಕ್ಕೆ ಹೊರಟಿದ್ದೇವೆ. ನಮ್ಮ ಉದ್ದೇಶ ESI ಹಾಸ್ಪಿಟಲ್ಲು ಆಗಲೇಬೇಕು. ESI ಹಾಸ್ಪಿಟಲ್ಲಿಗೆ ಬರೀ ಸಮಾಜದ ಮುಂದೆ ನಾವು ಮಾಡುತ್ತೇವೆ ಎಂಬ ಮಾತಿಗೆ ನಾನು ಬೆಲೆ ಕೊಡುವುದಿಲ್ಲ. ನಮ್ಮ ಫೌಂಡೇಶನ್ನು ಸಮಾಜಕ್ಕಾಗಿ, ಕಾರ್ಮಿಕರಿಗಾಗಿ ಹೋರಾಟಕ್ಕೆ ನಾವು ನಿಂತಿದ್ದೇವೆ. ಈ ಹೋರಾಟವನ್ನು ನಾವು ಎಂದಿಗೂ ರದ್ದು ಆಗೋದಿಲ್ಲ. ರಾಜಕೀಯ ಪಕ್ಷಗಳು ಸಮಾಜಕ್ಕೆ ತಮ್ಮ ಓಟಿಗಾಗಿ, ಮತಕ್ಕಾಗಿ ಯಾವ ಸುಳ್ಳು ಬೇಕಾದರೂ ಹೇಳಬಹುದು. ಆದರೆ ನಮ್ಮ ಫೌಂಡೇಶನ್ನು ಸಮಾಜದ ಮುಂದೆ, ESI ಕಾಂಟ್ರಿಬ್ಯೂಟರ್ ಮುಂದೆ, ESI ಕುಟುಂಬದ ಮೇಲೆ ನಾವು ಸುಳ್ಳು ಭರವಸೆಯನ್ನು ಕೊಡುವುದಿಲ್ಲ. ನಮ್ಮ ಹೋರಾಟ ESI ಹಾಸ್ಪಿಟಲ್ ಉಡುಪಿಗೆ ಆಗಲೇಬೇಕು. ಅಲ್ಲಿ 1 ಲಕ್ಷಕ್ಕೂ ಮೇಲುಪಟ್ಟು ESI ಕಾಂಟ್ರಿಬ್ಯೂಟರ್ ಇದ್ದಾರೆ. ಇಲ್ಲಿ ಕೇಂದ್ರ ಸರ್ಕಾರವಾಗಲಿ, ESI ಆಗಲಿ, DC ಆಗಲಿ, ಅಥವಾ ಅಲ್ಲಿಯ ರಾಜಕಾರಣಿಗಳಾಗಲಿ ಯಾರೂ ಇದಕ್ಕೆ ಹಣ ಹಾಕೋದಿಲ್ಲ. ಕಾರ್ಮಿಕ ಬಂಧುಗಳು ಪ್ರತಿ ತಿಂಗಳು ಕಟ್ಟುವ ಹಣದಿಂದಲೇ ಎಲ್ಲ ಟ್ರೀಟ್ಮೆಂಟು, ಹಾಸ್ಪಿಟಲ್ಗಳನ್ನು ಮಾಡೋದು. ಇವತ್ತು ನಾವು ಸರಿಯಾಗಿ ಪರಿಶೀಲನೆ ಮಾಡಿದಾಗ ಸೆಂಟ್ರಲ್ ESI ಅಥಾರಿಟಿಯಲ್ಲಿ ಕಡಿಮೆ ಅಂದರೆ 40% ಸರ್ಪ್ಲಸ್ ಹಣ ಬಿದ್ದು ಕುಳಿತಿದೆ. ಆದರೆ ನಮ್ಮ ESI ಡೈರೆಕ್ಟರ್ ಆಗಲಿ, ಅಥವಾ ಬೆಂಗಳೂರಿನ ESI ಡೈರೆಕ್ಟರ್ ಆಗಲಿ, ಮಂಗಳೂರಿನ ESI ಆಫೀಸರ್ ಆಗಲಿ ಈ ವಿಷಯದ ಬಗ್ಗೆ ಮಾತುಕತೆಯನ್ನು ಮಾಡೋದಿಲ್ಲ. ಕಾರಣ ಅಲ್ಲಿಯ ರಾಜಕಾರಣಿಗಳಿಗೆ ಅಲ್ಲಿ ESI ಹಾಸ್ಪಿಟಲ್ ಆಗಬೇಕೆಂಬ ಆಶೆಯೂ ಇಲ್ಲ. ನಮ್ಮ ಪ್ರಧಾನಮಂತ್ರಿಗಳಿಗೆ ಕಡಿಮೆ ಅಂದರೂ ಸಾವಿರಾರು ಲೆಟರ್ಗಳನ್ನು ಬರೆದಿದ್ದೇವೆ. ಆದರೆ ಅದಕ್ಕೆ ಯಾವುದೇ ಉತ್ತರವು ಇದುವರೆಗೆ ನಮಗೆ ಬರಲಿಲ್ಲ. ಕಾರಣ ಏಕೆಂದರೆ ನಾವು ರಾಜಕೀಯ ಪಕ್ಷಗಳಲ್ಲ. ರಾಜಕೀಯ ಪಕ್ಷಗಳು ಏನು ಮಾಡಿದರೂ ಇವತ್ತು ಅವರಿಗೆ ಎಲ್ಲವೂ ಸಿಗ್ತದೆ. ಆದರೆ ನಮ್ಮ ಫೌಂಡೇಶನ್ ಕಳೆದ 15 ವರ್ಷದಿಂದ ESIಗಾಗಿ ಉಡುಪಿಯಲ್ಲಿ ಹೋರಾಟವನ್ನು ಮಾಡುತ್ತಿದ್ದೇವೆ. ಕೇವಲ 15 ವರ್ಷ ಅಲ್ಲ, 55 ವರ್ಷದಿಂದ ಕಾರ್ಮಿಕರ ಸುಖಕ್ಕಾಗಿ, ಕಾರ್ಮಿಕರ ಹಕ್ಕಿಗಾಗಿ ನಮ್ಮ ಫೌಂಡೇಶನ್ ಹೋರಾಟ ಮಾಡುತ್ತಾ ಬಂದಿದೆ. ಕೇವಲ ಉಡುಪಿ, ಮಣಿಪಾಲ್
ಬೆಂಗಳೂರಲ್ಲ, ಕರ್ನಾಟಕ ಅಲ್ಲ, ಈವನು ಮುಂಬಯಿಯಂತಹ ಮಹಾನಗರದಲ್ಲಿ ಈ ಕಾರ್ಮಿಕರ ಹಕ್ಕಿಗಾಗಿ ನಾವು ಹೋರಾಟ ಮಾಡಿದ್ದೇವೆ. ಅದು ಕೇವಲ ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ ಅಲ್ಲ, ನಮಗೆ ಸಹಾಯ ಮಾಡಿದವರು ನಮ್ಮ ದೇಶದ ಒಂದು ಕಾರ್ಮಿಕ ನೇತನಾಗಿ ಜಾರ್ಜ್ ಫರ್ನಾಂಡಿಸ್ ಹಾಗೂ ಡಿ.ಎ. ಡಾಂಗೆ ಹಾಗೂ ಜಯಪ್ರಕಾಶ್ ನಾರಾಯಣ್, ಆಚಾರ್ಯ ವಿನೋಬಾ ಅವರೊಡನೆ ಸೇರಿ ನಾವು ಎಷ್ಟೋ ಹೋರಾಟವನ್ನು ಮಾಡಿದ್ದೇವೆ. ಆದರೆ ಉಡುಪಿಯಲ್ಲಿ ಏನು ಹೋರಾಟ ಮಾಡಿದರೂ ಅಲ್ಲಿಯ ರಾಜಕಾರಣಿಗಳಾಗಲಿ, ಅಲ್ಲಿಯ DC ಆಗಲಿ, ES ಅಥಾರಿಟಿ ಆಗಲಿ ನಮ್ಮ ಬೇಡಿಕೆಗೆ ಮಂಜೂರಾತಿಯನ್ನು ಕೊಡಲು ಸಿದ್ಧರಿಲ್ಲ. ಆದರೆ ಈಗ 9ನೇ ತಾರೀಕಿಗೆ ಆಗುವ ಉಪವಾಸ ಸತ್ಯಾಗ್ರಹವನ್ನು ನಾವು ವಿಡ್ರಾ ಮಾಡೋದಿಲ್ಲ, ಇದನ್ನು ಕಂಟಿನ್ಯೂ ಮಾಡ್ತೇವೆ. ನಮಗೆ ESA ಹಾಸ್ಪಿಟಲ್ ಉಡುಪಿಯಲ್ಲಿ ಆಗಲೇಬೇಕು. ಎಲ್ಲಿ ನಿಮ್ಮ ಹಣ ಅಥವಾ ರಾಜಕೀಯ ಪಕ್ಷದ ಹಣ ಬೇಕಾಗಿಲ್ಲ, ಕಾರ್ಮಿಕರ ಹಣದಿಂದಲೇ ESA ಹಾಸ್ಪಿಟಲ್ ಆಗ್ತದೆ. ದಯವಿಟ್ಟು ನಮ್ಮ ಈ ಬೇಡಿಕೆಗಳನ್ನು ನಮ್ಮ ಪ್ರಧಾನಮಂತ್ರಿಯವರಿಗೆ ಹೋಗುವ ಹಾಗೆ ಮಾಡಿ, ಕಾರ್ಮಿಕ ಮಂತ್ರಿಗೆ ಹೋಗುವ ಹಾಗೆ ಮಾಡಿ, ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಹೋಗುವಂತೆ ಮಾಡಿ, ಅಲ್ಲಿಯ DC ಹೋಗುವಂತೆ ಮಾಡಿ. ನಮ್ಮ ಹೋರಾಟವು ಖಂಡಿತವಾಗಿಯೂ ಜನರ ಪರವಾಗಿದೆ, ಕಾರ್ಮಿಕರ ಪರವಾಗಿದೆ. ದಯವಿಟ್ಟು ಈ ವಿಡಿಯೋವನ್ನು ಎಲ್ಲರಿಗೆ ಹಂಚಿ ನಮ್ಮೊಡನೆ ಬನ್ನಿ. ನಮಗೆ ESA ಹಾಸ್ಪಿಟಲ್ ಆಗಲೇಬೇಕೆಂಬ ಹಠದಿಂದ ಈ ಹೋರಾಟವನ್ನು 9ನೇ ತಾರೀಕಿಗೆ DC ಆಫೀಸಿನ ಮುಂದೆ ಮಾಡೋಣ. ನನ್ನ ಈ ವಿಡಿಯೋವನ್ನು ಪ್ರತಿಯೊಬ್ಬ ಕಾರ್ಮಿಕ ಬಂಧುಗಳಿಗೆ ಕಳಿಸಿ. ಉಡುಪಿಯ ಎಲ್ಲ ಕಾರ್ಮಿಕ ಬಂಧುಗಳು ದಯವಿಟ್ಟು ನಮಗೆ ಸಹಕಾರವನ್ನು ಕೊಡಿ. ನಿಮ್ಮಲ್ಲಿ ಹಣವನ್ನು ಕೇಳುವುದಿಲ್ಲ, ಕೇವಲ ನಿಮ್ಮ ಸಹಕಾರ ನಮಗೆ ಬೇಕು. ಅಲ್ಲಿಯ ಮಾಲೀಕರಿರಬಹುದು ಅಥವಾ ಇಂಡಸ್ಟ್ರಿಗಳಿರಬಹುದು, ಎಲ್ಲರಿಗೂ ನಮ್ಮ ವಿನಂತಿ ಏನೆಂದರೆ ಉಡುಪಿ ಜಿಲ್ಲೆಗೆ ESA ಹಾಸ್ಪಿಟಲ್ ಆಗಲೇಬೇಕು. ಈ ಹಾಸ್ಪಿಟಲಿಗಾಗಿ ನಮ್ಮ ಹೋರಾಟ ಮುಂದುವರಿಯುತ್ತದೆ. ದಯವಿಟ್ಟು ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೆ ಹೋಗುವಂತೆ ಮಾಡಿ. ದಿ ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ ಈಸ್ ಡಿಸೈಡೆಡ್, ನಿರ್ಧಾರ ಮಾಡಿದೆ 9ನೇ ತಾರೀಕಿಗೆ ಬೆಳಗ್ಗೆ 8 ಗಂಟೆಗೆ ಸರಿಯಾಗಿ ಅದರ ಅಧ್ಯಕ್ಷರಾದ G.A. ಕೋಟ್ಯಾರ್ ಅವರು ಹಿರಿಯ ನಾಗರಿಕರಾಗಿ ಉಪವಾಸ ಸತ್ಯಾಗ್ರಹವನ್ನು ಮಾಡಲಿದ್ದಾರೆ. ನಮಗೆ ಈ ಸಹಕಾರವನ್ನು ನೀಡಿ. ಈ ಹೋರಾಟವು ಕೇವಲ ಕಾಮನ್ ಪೀಪಲಿಗಾಗಿ ಇಲ್ಲ, ಅಲ್ಲಿರುವ 1 ಲಕ್ಷ ESA ಕಾಂಟ್ರಿಬ್ಯೂಟರು ಹಾಗೂ ಅವರ ಫ್ಯಾಮಿಲಿಗೆ ಒಂದು ಸುಖವಾದ ಒಳ್ಳೆಯ ಆಸ್ಪತ್ರೆ ಆಗಬೇಕೆಂಬ ಹೋರಾಟವನ್ನು ನಾವು ಮಾಡುತ್ತಿದ್ದೇವೆ. ಈ ವಿಡಿಯೋವನ್ನು ದಯವಿಟ್ಟು ಎಲ್ಲ ಕಾರ್ಮಿಕರಿಗೆ ಹೋಗುವಂತೆ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.